ಈ ದಿನ ಯಾಕೆ ದೇವರಿಗೆ ಬಹಳವಾಗಿ ಪ್ರೀತಿಸುವವರಿಗೆ ಕಷ್ಟಗಳು ಬರುತ್ತವೆ ಎಂಬ ಈ ಪ್ರಶ್ನೆಗೆ ಉತ್ತರ ಯೋಬನ ಪುಸ್ತಕದಲ್ಲಿ ನಮಗೆ ದೊರಕುತ್ತದೆ. ಮೊದಲನೇದಾಗಿ ಯೋಬನ ಕುರಿತು ಕ್ಲುಪ್ತವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಆಶಿಸುತ್ತೇನೆ. ಯೋಬನು ಎಂಬ ಹೆಸರಿನ ಅರ್ಥವೇನೆಂದರೆ ಬಾಧಿಸಲ್ಪಟ್ಟಂತಹ. ಕೆಲವೊಂದು ಜನರು ವ್ಯಕ್ತಪಡಿಸುವ ಅಭಿಪ್ರಾಯವೇನೆಂದರೆ ಯೋಬನು ಬಹಳವಾಗಿ ಬಾಧಿಸಲ್ಪಟ್ಟಿರುವುದರಿಂದ ಅವನಿಗೆ ಆ ಹೆಸರಿಟ್ಟಿರುತ್ತಾರೆ ಎನ್ನುವಂಥದ್ದು ಕೂಡ ಕೆಲವೊಂದು ಜನ ಬೈಬಲ್ ಪಂಡಿತರ ಅಭಿಪ್ರಾಯ ಆಗಿದೆ. ರೈಟ್. ಯೋಬನು ತನ್ನ ಜೀವಿತದಲ್ಲಿ ಅವನು ಸಮೃದ್ಧಿಯನ್ನು ಕಾಣುತ್ತಾನೆ. ಯೋಬನು ಸಂತಾನವುಳ್ಳವನಾಗಿದ್ದ. ಯೋಬನು ಸಂತೋಷವನ್ನು ಅನುಭವಿಸಿದ. ಅದೇ ಯೋಬನು ಸಂತಾಪದಿಂದ ಮುಳುಗಿ ಹೋಗುತ್ತಾನೆ. ಅದೇ ಯೋಬನು ಸ್ನೇಹಿತರನ್ನು ಹೊಂದಿಕೊಂಡಿದ್ದ. ಅದಾದ ನಂತರ ಯೋಬನು ಸರಿಯಾದ ಫಲಿತಾಂಶವನ್ನು ಕಂಡ. ಸಮೃದ್ಧಿ ಎರಡನೇದಾಗಿ, ಸಂತಾನ ಮೂರನೇದಾಗಿ, ಸಂತಾಪ ನಾಲ್ಕನೇದಾಗಿ, ಸ್ನೇಹಿತರು ಐದನೇದಾಗಿ, ಸಕಲ ಆಶೀರ್ವಾದಗಳು. 2 ವರ್ಷ ಹಂಚಿಕೊಂಡೆ. ಮೊದಲು ಸಂತೋಷ ಆ್ಯಡ್ ಮಾಡಿದೆ, ಈಗ ಸಂತಾಪ ಆ್ಯಡ್ ಮಾಡಿದ್ದೇನೆ ಅಷ್ಟೇ. ಮೊದಲನೇದಾಗಿ ಸಮೃದ್ಧಿ ಏನೆಂದು ನೋಡೋಣ ಬನ್ನಿ. ನಿಮ್ಮ ಸತ್ಯವೇದ ತೆಗೆಯಿರಿ. ಯೋಬನ ಪುಸ್ತಕ 1ನೇ ಅಧ್ಯಾಯ ಓದುತ್ತಿದ್ದೇನೆ. ವಚನ 1ರಿಂದ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಯಥಾರ್ಥವಂತನೂ ನ್ಯಾಯವಂತನಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟತನವನ್ನು ವಿಸರ್ಜಿಸಿ ಬಿಡುವವನಾಗಿದ್ದ. ಇಲ್ಲಿ ಯೋಬನ ಸತ್ಪ್ರವರ್ತನೆಯನ್ನು ನೋಡಿರಿ. ನಾವು ಸತ್ಪ್ರವರ್ತನೆ ಎಂಬುದನ್ನು ಕೂಡ ಆಡ್ ಮಾಡೋಣ. ಯಾಕೆಂದರೆ ಯೋಬನ ಜೀವಿತದಲ್ಲಿ ಅದ್ಭುತವಾದಂತಹ ಆತ್ಮಿಕತೆಯನ್ನು ನಾವು ನೋಡುತ್ತಿದ್ದೇವೆ. ಅವನು ಒಬ್ಬ ಸಜ್ಜನನಾಗಿದ್ದ, ಇಲ್ಲವೇ ಸತ್ಪ್ರವರ್ತನೆಯುಳ್ಳವನಾಗಿದ್ದ ಎನ್ನುವಂಥದ್ದು ಬೈಬಲಿನ ಸಾರಾಂಶ ಆಗಿದೆ. ಒಬ್ಬ ಮನುಷ್ಯನಿದ್ದನು, ಅವನ ಹೆಸರು ಯೋಬನು. ಅವನು ಯಥಾರ್ಥವಂತನೂ ನ್ಯಾಯವಂತನೂ ಆಗಿದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು ಕೆಟ್ಟತನವನ್ನು ವಿಸರ್ಜಿಸುವವನಾಗಿದ್ದ. ಮೊದಲನೇದಾಗಿ ಸಜ್ಜನನಾಗಿದ್ದ. ಅವನು ಅದ್ಭುತನಾದ ಆತ್ಮಿಕನಾಗಿದ್ದ. ಅವನ ಆತ್ಮಿಕತೆ ದೇವರಿಗೆ ಬಹಳವಾಗಿ ಸಂತೋಷಪಡಿಸಿರುವುದರಿಂದ ದೇವರು ಅವನಿಗೆ ಬಹಳವಾಗಿ ಆಶೀರ್ವದಿಸಿದರು. ಸಹೋದರ ಸಹೋದರಿಯರೇ, ನಾವು ಎದಕ್ಕಾಗಿ ತವಕ ಪಡುತ್ತೇವೆ ಗೊತ್ತಾ? ಆಸ್ತಿಯನ್ನು ಸಂಪಾದಿಸಬೇಕು ಎಂದು ತವಕಿಸುತ್ತೇವೆ, ಅಂತಸ್ತು ಸಂಪಾದಿಸಬೇಕು ಎಂದು ತವಕಿಸುತ್ತೇವೆ, ಅಧಿಕಾರ ಸಂಪಾದಿಸಬೇಕು ಎಂದು ತವಕಿಸುತ್ತೇವೆ. ಈ ದಿನ ಎದಕ್ಕೋಸ್ಕರ ನೀವು ತವಕಿಸುತ್ತಾ ಇದ್ದೀರಿ? ಕೆಲವರು ಹೆಸರಿಗೋಸ್ಕರ ತವಕಿಸುತ್ತಾರೆ, ಪ್ರಖ್ಯಾತಿಗೋಸ್ಕರ, ಪ್ರಸಿದ್ಧತೆಗೋಸ್ಕರ, ಪದವಿಗೋಸ್ಕರ, ಇವುಗಳಿಗಾಗಿ ತವಕಿಸುತ್ತಾ ಇರ್ತಾರೆ. ಒಂದು ವಿಷಯ ಹೇಳ್ತೇನೆ ಕೇಳಿರಿ. ಈ ದಿನ ಮನುಷ್ಯ ಏನನ್ನು ಕೋರಿಕೊಳ್ಳುತ್ತಿದ್ದಾನೋ ಅದನ್ನು ಕೊಡಬಲ್ಲಾತನು ಕೇವಲ ದೇವರಾಗಿದ್ದಾರೆ. ಹಾಗಾಗಿ ನೀವು ಯಾವುದನ್ನು ಕೋರಿಕೊಳ್ತಾ ಇದ್ದೀರೋ ಅವುಗಳನ್ನು ಹೊಂದಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನೀವು ಹೊಂದಿಕೊಳ್ಳಬೇಕಾದದ್ದು ದೇವರನ್ನು. ದೇವರು ನಿಮ್ಮ ಸಂಗಡ ಇರುವುದಾದರೆ ಆತನ ಸಂಗಡ ಸಕಲ ಆಶೀರ್ವಾದ ನಿಮ್ಮ ಜೊತೆಗಿರುತ್ತವೆ. ಅದೇ ರೀತಿ ದೇವರು ನಿಮ್ಮ ಸಂಗಡ ಇಲ್ಲದೆ ಇರುವುದಾದರೆ ನಿಮಗೆ ಆಶೀರ್ವಾದವಾಗಿ ಕಾಣಿಸಿಕೊಳ್ಳುವ ಎಲ್ಲವೂ ಕೂಡ ನಿಮಗೆ ನಷ್ಟವನ್ನು ಕಷ್ಟವನ್ನು ತರುತ್ತವೆ. ಅರ್ಥವಾಯ್ತಾ? ದೇವರು ಇಲ್ಲದಂತಹ ಅಂದವು ಪ್ರಮಾದ, ದೇವರು ಇಲ್ಲದಂತಹ ಆಸ್ತಿ ಪ್ರಮಾದ, ದೇವರು ಇಲ್ಲದಂತಹ ಅಧಿಕಾರ ಪ್ರಮಾದ ಎನ್ನುವುದನ್ನು ಮರೆಯಬೇಡಿ. ದೇವರು ಇರದಿದ್ದರೂ ಕೂಡ ನಿಮಗೆ ಆಸ್ತಿ ಪಾಸ್ತಿ ಇರುವುದಾದರೆ, ಅಂದ ಚಂದ ಇರುವುದಾದರೆ, ಆಸ್ತಿ ಇರುವುದಾದರೆ, ಆಪ್ತರೆಲ್ಲರೂ ಇರುವುದಾದರೆ ನಿಮ್ಮ ಜೀವಿತ ಅಸ್ತವ್ಯಸ್ತವಾಗಿಯೇ ಇರುತ್ತೆ, ಅಶಾಂತಿ ಅಸಮಾಧಾನದೊಂದಿಗೆ ತುಂಬಿಕೊಂಡಿರುತ್ತೆ. ಆದರೆ ದೇವರು ನಿಮ್ಮೊಂದಿಗಿರುವುದಾದರೆ ಅಂದ ಚಂದ ಇಲ್ಲದಿದ್ದರು, ಆಸ್ತಿ ಪಾಸ್ತಿ ಇಲ್ಲದಿದ್ದರು, ಅಂತಸ್ತು ಇಲ್ಲದಿದ್ದರು, ಆಪ್ತರೆಲ್ಲ ಇಲ್ಲದಿದ್ದರು ನಿಮ್ಮ ಜೀವಿತ ಬಹಳ ಆನಂದಕರವಾಗಿರುತ್ತೆ. ಕಾರಣವೇನೆಂದರೆ ಆನಂದಕ್ಕೆ ಆಧಾರ ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಸಂತೋಷಕ್ಕೆ ಆಧಾರಕ್ಕೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಆ ವಾಸ್ತವವನ್ನು ಈ ದಿನ ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಮೊದಲನೇದಾಗಿ ಸಜ್ಜನನಾಗಿದ್ದ, ಬಹಳ ಒಳ್ಳೆಯವನಾಗಿದ್ದ. ಎರಡನೇದಾಗಿ ಸಮೃದ್ಧಿಯುಳ್ಳವನಾಗಿದ್ದ. ಅವನು ಸಜ್ಜನನಾಗಿರುವುದರಿಂದ, ಸತ್ಪ್ರವರ್ತನೆಯುಳ್ಳವನಾಗಿರುವುದರಿಂದ ದೇವರು ಅವನಿಗೆ ಸಮೃದ್ಧಿಯಾಗಿ ಆಶೀರ್ವದಿಸಿದರು. ಸಹೋದರ ಸಹೋದರಿಯರೇ, ಬೈಬಲ್ ಹೇಳುತ್ತದೆ, ಯಥಾರ್ಥವಂತನನ್ನು ಆಶೀರ್ವದಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಾ ಇದೆ ಎಂದು. ದೇವರು ನನ್ನನ್ನು ಆಶೀರ್ವದಿಸುತ್ತಾ ಇಲ್ಲ, ದೇವರು ನನಗೆ ಕನಿಕರಿಸುತ್ತಾ ಇಲ್ಲ, ದೇವರು ನನಗೆ ಅಭಿವೃದ್ಧಿ ಕೊಡುತ್ತಾ ಇಲ್ಲ, ದೇವರು ನನ್ನನ್ನು ಆಶೀರ್ವದಿಸುತ್ತಾ ಇಲ್ಲ, ದೇವರು ನನ್ನನ್ನು ಸ್ವಸ್ಥಪಡಿಸುತ್ತಾ ಇಲ್ಲ, ದೇವರು ನನ್ನ ಮನವಿ ಲಾಲಿಸುತ್ತಾ ಇಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾ ಇಲ್ಲ ಎಂದು ನೀವು ಹೇಳ್ತಾ ಇದ್ದೀರಿ. ಆದರೆ ಅದು ವಾಸ್ತವವಲ್ಲ. ಯಾಕೆನ್ನುವುದಾದರೆ ದೇವರು ಎದುರು ನೋಡಿ ಕಾಯ್ತಾ ಇದ್ದಾರೆ. ಆತನ ಕಣ್ಣು ದೃಷ್ಟಿ ಪ್ರಪಂಚವನ್ನೆಲ್ಲ ಎದುರು ನೋಡ್ತಾ ಇದೆ. ಎದಕ್ಕಾಗಿ ಅಂದರೆ ಯಥಾರ್ಥವಂತರು ಯಾರಾದರೂ ಇದ್ದಾರಾ?
ನೀತಿಯಿಂದ ಜೀವಿಸುವಂಥವ್ರು ಯಾರಾದರೂ ಇದ್ದಾರಾ? ಅವರು ಅಭಿವೃದ್ಧಿ ಹೊಂದುವಂತೆ ಮಾಡಬೇಕು, ಅವರನ್ನು ಆಶೀರ್ವಾದಿಸಬೇಕು, ಅವರಿಗೆ ದಿವ್ಯದಾನ ಕೊಡಬೇಕು ಎಂದು ದೇವರು ಹುಡುಕುತ್ತಾ ಇದ್ದಾರೆ. ಆದರೆ ನೀವೇನು ಹೇಳ್ತಾ ಇದ್ದೀರಿ? ದೇವರು ನನ್ನನ್ನು ಆಶೀರ್ವದಿಸ್ತಾ ಇಲ್ಲ, ದೇವರು ನನ್ನನ್ನು ಕನಿಕರಿಸುತ್ತಾ ಇಲ್ಲ, ದೇವರು ತನ್ನ ಕೃಪೆ ನನಗೆ ತೋರಿಸ್ತಾ ಇಲ್ಲ, ದೇವರು ನನ್ನ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯ ಮಾಡ್ತಾ ಇಲ್ಲ ಎಂದು ನೀವು ಅನ್ನುತ್ತಾ ಇದ್ದೀರಿ. ಆದರೆ ಅದು ವಾಸ್ತವವಲ್ಲ. ಮತ್ತ್ಯಾಕೆ ದೇವರು ನಿಮಗೆ ಉತ್ತರ ಕೊಡ್ತಾ ಇಲ್ಲ? ದಯವಿಟ್ಟು ಗಮನಿಸಿರಿ. ಭಕ್ತನಾದ ದಾವೀದನು ಒಂದು ಮಾತನ್ನು ಹೇಳಿದ್ದಾನೆ, ಪಾಪವನ್ನು ನನ್ನ ಹೃದಯದಲ್ಲಿ ನಾನು ಲಕ್ಷ್ಯವಿಟ್ಟುಕೊಳ್ಳುವುದಾದರೆ, ಪಾಪ ಮಾಡುವುದಾದರೆ ಅನ್ನಲಿಲ್ಲ, ನನ್ನ ಹೃದಯದಲ್ಲಿ ನಾನು ಪಾಪದ ಮೇಲೆ ಲಕ್ಷ್ಯವಿಡುವುದಾದರೆ ಅನ್ನುತ್ತಾನೆ. ಲಕ್ಷ್ಯವಿಡುವುದೆಂದರೆ ಒಂದು ವಿಧವಾದ ಪಾಪದ ವಿಷಯದಲ್ಲಿ ಕೋರಿಕೆ ಉಂಟಾಗೋದು. ನೀವು ಪಾಪ ಮಾಡ್ತೀರಿ ಅನ್ನುವಂಥದ್ದಲ್ಲ, ಆದರೆ ಪಾಪದ ವಿಷಯದಲ್ಲಿ ನಿಮಗೆ ಎಲ್ಲೋ ಒಂದು ವಿಷಯದಲ್ಲಿ ಆಸೆ ಇರುತ್ತೆ. ಯಾವುದೋ ಒಂದು ತಪ್ಪು ಮಾಡುವುದಕ್ಕಾಗಿ, ಪಾಪ ಮಾಡುವುದಕ್ಕಾಗಿ ನಿಮ್ಮ ಮನಸ್ಸಲ್ಲಿ ಇಷ್ಟ ಇರುತ್ತೆ. ದೇವರಿಗೆ ಇಷ್ಟವಿಲ್ಲದೇ ಇರುವಂಥದ್ದು, ದೇವರಿಗೆ ಇಷ್ಟ ಆಗದೇ ಇರುವಂಥದ್ದರ ಮೇಲೆ ನಿಮಗಿಷ್ಟವಿದೆ, ಅಷ್ಟು ಸಾಕು ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲಾರದಕ್ಕಾಗಿ. ಅದಕ್ಕಾಗಿಯೇ ಭಕ್ತನಾದ ದಾವೀದನು ಹೇಳ್ತಾನೆ, ನಾನು ಪಾಪದಲ್ಲಿ ಲಕ್ಷ್ಯವಿಡುವುದಾದರೆ, ಅಂದರೆ ಪಾಪದ ವಿಷಯದಲ್ಲಿ ನನಗೆ ಇಷ್ಟ ಇರುವುದಾದರೆ, ನನಗೆ ಪ್ರೀತಿ ಇರುವುದಾದರೆ, ನನ್ನ ಪ್ರಾರ್ಥನೆಗೆ ಅದು ಅಡ್ಡತಡೆಯಾಗಿ ಬರುತ್ತೆ. ರಕ್ಷಿಸಲಾರದಂತೆ ಯೆಹೋವನ ಹಸ್ತವು ಮೋಟಿಗೈ ಆಗಲಿಲ್ಲ, ಕೇಳಲಾರದ ಹಾಗೆ ಆತನ ಕಿವಿಗಳು ಕಿವುಡಾಗಲಿಲ್ಲ. ನಿಮ್ಮ ದೋಷಗಳು, ನಿಮ್ಮ ಅಪರಾಧಗಳು ದೇವರಿಗೂ ನಿಮಗೂ ಮಧ್ಯದಲ್ಲಿ ಅಡ್ಡ ಬಂದ್ಬಿಟ್ಟಿವೆ. ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇಲ್ಲ ಎಂದು ನಿಮಗೆ ಅನಿಸುತ್ತಿರುವುದಾದರೆ, ದೇವರು ನಿಮ್ಮನ್ನು ಕನಿಕರಿಸುತ್ತಾ ಇಲ್ಲ ಎಂಬ ಭಾವನೆ ಒಂದು ವೇಳೆ ನಿಮಗೆ ಉಂಟಾಗುತ್ತಿರುವುದಾದರೆ, ನೀವು ಮಾಡಬೇಕಾದದ್ದೇನು ಗೊತ್ತಾ? ನಿಮ್ಮ ಹೃದಯ ಪರಿಶೀಲಿಸಿಕೊಳ್ಳಬೇಕು, ನಿಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳಬೇಕು. ದೇವರಿಗೂ ನಿಮಗೂ ಮಧ್ಯದಲ್ಲಿ ಯಾವುದಾದರೂ ಅಡ್ಡ ಬಂದಿದೆಯೇನೋ ಎನ್ನುವುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಕೆಲವೊಂದು ಸಾರಿ ನಾವು ಕಾರಲ್ಲಿ ಹೋಗುತ್ತಾ ಇರುವಾಗ ಗ್ಲಾಸು ಕೆಲವೊಮ್ಮೆ ಏನೂ ಕಾಣಿಸೋದಿಲ್ಲ. ಯಾಕೆ ಕಾಣಿಸುವುದಿಲ್ಲ ಹೇಳಿ? ಕಾರಲ್ಲಿ ಹೋಗ್ತಿರುವಾಗ ನಮ್ಮ ಎದುರುಗಡೆ ಏನೂ ಕಾಣಿಸೋದಿಲ್ಲ. ಕಾರಣವೇನು? ಮಂಜು ಬೀಳುವುದರಿಂದ. ಮಂಜು ಕವಿದುಕೊಳ್ಳುವುದರಿಂದ ಎದುರುಗಡೆ ಗ್ಲಾಸಲ್ಲಿ ಏನೂ ಕಾಣಿಸೋದಿಲ್ಲ. ಹಾಗೆ ಏನು ಕಾಣಿಸದೇ ಇರುವುದಾದರೆ ಕಾರಣವೇನು? ನಿಮ್ಮ ಕಣ್ಣು ಹೋಗಿವೆಯಾ? ಹೌದಾ? ಇಲ್ಲ ಪ್ರಿಯರೇ, ಮತ್ತೇನು? ಆ ಮಂಜು ಮಾಡಿದ್ದೇನೆಂದರೆ ಎದುರುಗಡೆ ಇರುವಂತಹ ದಾರಿ ನಿಮಗೆ ಕಾಣಿಸಲಾರದಂತೆ ಮಾಡುತ್ತಾ ಇದೆ. ನಿಮಗೆ ದಾರಿ ಇಲ್ಲ ಅಂತ ಅದರ ಅರ್ಥ ಅಲ್ಲ, ದಾರಿ ಇದೆ. ಆದರೆ ಆ ದಾರಿ ಕಾಣಿಸಿಕೊಳ್ಳಲಾರದಕ್ಕೆ ಕಾರಣವೇನೆಂದರೆ ನಿಮ್ಮ ಕಾರಿಗಿರುವ ಗ್ಲಾಸಿಗೆ ಮಂಜು ಅಡ್ಡವಾಗಿ ಬಂದಿದೆ. ಅದೇ ರೀತಿ ಸಹೋದರ ಸಹೋದರಿಯರೇ, ದೇವರು ನಿಮಗೆ ದಾರಿ ತೋರಿಸ್ತಾ ಇಲ್ಲ ಅಂದ್ಕೊಳ್ತಿದ್ದೀರಾ? ತೋರಿಸ್ತಿದ್ದಾರೆ, ದಾರಿ ತೋರಿಸ್ತಾನೆ, ದಾರಿ ಸಿದ್ಧವಾಗಿದೆ. ಆದಾಗ್ಯೂ ಯಾಕೆ ನೀವು ನೋಡ್ಲಿಕ್ಕಾಗ್ತಾ ಇಲ್ಲ? ಮಂಜು ಅಂದರೆ ಯಾವುದೋ ಒಂದು ಪಾಪ ನಿಮ್ಮ ಕಣ್ಮುಂದೆ ಬಂದು ನಿಮ್ಮ ಕಣ್ಣನ್ನು ಬ್ಲರ್ ಮಾಡಿ ಬಿಟ್ಟಿದೆ. ಅದಕ್ಕಾಗಿಯೇ ಆ ಮಂಜನ್ನು ನಾವೇನ್ ಮಾಡ್ತೇವೆ? ವೈಪರ್ನಿಂದ ಕ್ಲೀನ್ ಮಾಡಿಕೊಳ್ತೇವೆ. ಅದನ್ನೇ ಮಾಡಬೇಕು. ಆ ಮಂಜನ್ನು, ಪಾಪವೆಂಬ ಮಂಜನ್ನು ಶುದ್ಧಿ ಮಾಡುವಂಥದ್ದೇ ಪರಿಶುದ್ಧವಾದ ಸತ್ಯವೇದವಾಗಿದೆ, ದೇವರ ವಾಕ್ಯವಾಗಿದೆ. ಈ ವಾಕ್ಯ ಏನ್ ಮಾಡುತ್ತೆ ಗೊತ್ತಾ? ನಿಮ್ಮ ಲೋಪವನ್ನು ತಿಳಿಯಪಡಿಸುತ್ತೆ. ನಿಮ್ಮ ಪಾಪ ಯಾವುದೆಂದು ಗೊತ್ತಿಲ್ಲದಿರುವಾಗ ವಾಕ್ಯ ತಿಳಿಯಪಡಿಸುತ್ತೆ. ಅದಕ್ಕಾಗಿಯೇ ವಾಕ್ಯ ನಾವು ಓದಬೇಕು. ನಮ್ಮಲ್ಲಿ ಬಹಳ ಜನರು ವಾಕ್ಯ ಕೇಳ್ತಿದ್ದಾರೆ ಹೊರತು ವೈಯಕ್ತಿಕವಾಗಿ ವಾಕ್ಯ ಓದುತ್ತಾ ಇಲ್ಲ. ದಯವಿಟ್ಟು ವೈಯಕ್ತಿಕವಾಗಿ ನೀವು ವಾಕ್ಯ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ಆಗ ದೇವರು ನಿಮ್ಮ ಸಂಗಡವೇ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಹಾಗೆ ಆತನು ಮಾತಾಡುತ್ತಿರುವಾಗ ನಿಮಗೆ ಗೊತ್ತಾಗುತ್ತದೆ, ಇದು ದೇವರು ನನ್ನ ಸಂಗಡವೇ ಮಾತಾಡ್ತಿದ್ದಾರೆಂದು. ದೇವರು ನನ್ನ ಲೋಪ ಏನೆಂದು ಬಯಲ್ಪಡಿಸ್ತಿದ್ದಾರೆ, ನನ್ನ ತಪ್ಪೇನೆಂದು ಬಯಲ್ಪಡಿಸ್ತಿದ್ದಾರೆ ಎಂಬ ಸತ್ಯವನ್ನು ಅರಿತುಕೊಳ್ತೀರಿ. ಯೋಬನು ತನ್ನ ಜೀವಿತದಲ್ಲಿ ಒಬ್ಬ ಸಜ್ಜನನಾಗಿದ್ದ, ಅಂದರೆ ಸತ್ಪ್ರವರ್ತನೆಯುಳ್ಳವನಾಗಿದ್ದ. ಅದಕ್ಕಾಗಿಯೇ ದೇವರು ಸಮೃದ್ಧಿಯನ್ನು ಕೊಟ್ಟರು. ಅವನಿಗೆ ಎಷ್ಟು ಸಮೃದ್ಧಿ ಕೊಟ್ಟಿದ್ದಾರೆ ಎನ್ನುವುದಾದರೆ ನೋಡಿರಿ. ಯೋಬ 1ನೇ ಅಧ್ಯಾಯ 2ನೇ ವಚನ. ಅವನಿಗೆ 7 ಮಂದಿ ಗಂಡು ಮಕ್ಕಳನ್ನು, 3 ಮಂದಿ ಹೆಣ್ಣು ಮಕ್ಕಳಿದ್ರು. ಎಲ್ಲ ಒಟ್ಟಿಗೆ ಸೇರಿಸಿದ್ರೆ 10 ಮಂದಿ. 10 ಯಾವುದಕ್ಕೆ ಸಾದೃಶ್ಯ ಗೊತ್ತಾ? ಪರಿಪೂರ್ಣತೆಗೆ ಸಾದೃಶ್ಯವಾಗಿದೆ. 7ನೇ ನಂಬರ್ ಆಗಲಿ, 10ನೇ ನಂಬರ್ ಆಗಲಿ, 40ನೇ ನಂಬರ್ ಆಗಲಿ, ಈ ನಂಬರ್ಸ್ಗಳೆಲ್ಲ ಸಾಧಾರಣವಾಗಿ ಕಂಪ್ಲೀಟ್ನೆಸ್ಗೆ ಸಾದೃಶ್ಯವಾಗಿದೆ, ಸೂಚನೆಯಾಗಿದೆ ಎಂದು ಹೇಳುತ್ತಾ ಇರ್ತಾರೆ. 3ನೇ ನಂಬರ್ ಆಗಲಿ, 4ನೇ ನಂಬರ್ ಆಗಲಿ, ಹೀಗೆ ಈ ನಂಬರ್ಗಳು ಸಂಪೂರ್ಣತೆಗೆ ಸೂಚನೆಯಾಗಿವೆ. 10 ಮಂದಿ ಮಕ್ಕಳಂತೆ ಪ್ರಿಯರೇ, ಮತ್ತಿನ್ನೇನು ಬೇಕು ಹೇಳಿ? ಎಲ್ಲರೂ ಗಂಡು ಮಕ್ಕಳೇ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲ, ಎಲ್ಲರೂ ಹೆಣ್ಮಕ್ಕಳೇ ಅನ್ನುವಂಥದ್ದು ಕೂಡ ಇಲ್ಲ, ಒಬ್ಬನೇ ಒಬ್ಬ ಮಗ, ಒಬ್ಬಳೇ ಒಬ್ಬಳು ಮಗಳು ಎನ್ನುವಂಥದ್ದು ಕೂಡ ಇಲ್ಲ. ಈಗ ತಾನೇ ಹೇಳಿದೇನಲ್ಲವೇ? ಸಮೃದ್ಧಿ ಸಂತಾನ. ದೇವರು ಸಮೃದ್ಧಿಯಾಗಿ ಸಂತಾನ ಕೊಟ್ಟಿದ್ರು. 7 ಮಂದಿ ಗಂಡು ಮಕ್ಕಳಂತೆ, 3 ಮಂದಿ ಹೆಣ್ಣುಮಕ್ಕಳಂತೆ, ಎಲ್ಲ ಒಟ್ಟಿಗೆ ಸೇರಿಸಿದ್ರೆ 10 ಮಂದಿ. ಸಂತಾನ ಕೊಟ್ಟಂತಹ ದೇವರು ಅವರನ್ನು ಪೋಷಿಸುವುದಕ್ಕೋಸ್ಕರ ಸಮೃದ್ಧಿಯನ್ನು ಕೂಡ ಕೊಟ್ಟರಂತೆ. 3ನೇ ವಚನ. ಅವನಿಗೆ 7,000 ಕುರಿಗಳು. ಎಷ್ಟಂತೆ? 7,000 ಕುರಿಗಳನ್ನು, 3,000 ಒಂಟೆಗಳನ್ನು. ಸಾಧಾರಣವಾಗಿ ನಮ್ಮ ರೋಡ್ಗಳ ಮೇಲೆ ಒಂಟೆ ಹೋಗುವಾಗ ಬಸ್ಸನ್ನು ಕೂಡ ನಿಲ್ಲಿಸ್ತಾರೆ. ಅಯ್ಯೋ ಒಂಟೆ, ಅಗೋ ಒಂಟೆ ಎಂಬುದಾಗಿ ಆಶ್ಚರ್ಯಪಡ್ತಾರೆ.
ಅದೇ ರೀತಿ ಪಾರ್ಕಲ್ಲೂ ಕೂಡ ಒಂಟೆ ಒಂದೇ ಇದ್ರೂ ಕೂಡ ಎಲ್ಲರೂ ಲೈನಲ್ಲಿ ನಿಂತ್ಕೊಳ್ತಾರೆ. ಅದಕ್ಕಾಗಿ ಆ ಒಂಟೆ ಹತ್ತುವುದಕ್ಕಾಗಿ ದುಡ್ಡು ಕೊಟ್ಟು ಕೂಡ ಅದ್ರ ಮೇಲೆ ಕೂತ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಮಕ್ಕಳು ಕೂತ್ಕೊಳ್ಳುವಂತೆ ಪ್ರಯತ್ನ ಪಡುತ್ತಾರೆ. ಎಲ್ಲೋ ಒಂದು ಪಾರ್ಕಲ್ಲಿ ಒಂದೇ ಒಂದು ಒಂಟೆ ಇದ್ದರೆ ಅದಕ್ಕೆಷ್ಟೋ ಡಿಮ್ಯಾಂಡ್ ಇರುತ್ತೆ. ಸಹೋದರ ಸಹೋದರಿಯರೇ, ಒಮ್ಮೆ ಆಲೋಚಿಸಿರಿ. ಯೋಬನು ಅಂತೆ 3,000 ಒಂಟೆ ಉಳ್ಳವನಾಗಿದ್ದಾನಂತೆ. ಆ ಕಾಲದಲ್ಲಿ ಆಸ್ತಿಯನ್ನು ಅವರಿಗಿರುವಂತಹ ಪಶುಗಳ ಮೇರೆಗೆ ಅಳೆಯುತ್ತಾ ಇದ್ರಂತೆ. ಹಾಗಾಗಿ ಮೊದಲನೇದಾಗಿ 7,000 ಕುರಿಗಳು, ಎರಡನೇದಾಗಿ 3,000 ಒಂಟೆಗಳು, ನಂತರ 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಅವನಿಗೆ ಆಸ್ತಿಯಾಗಿ ಇದ್ದಿರುವುದರಿಂದ ಮೂಡಣ ದೇಶದವರಲ್ಲೆಲ್ಲ ಅವನೇ ಸ್ವಾಸ್ಥ್ಯವುಳ್ಳವನಾಗಿದ್ದ. ಸಜ್ಜನನು, ಸಂತಾನವುಳ್ಳವನಾಗಿದ್ದ, ಸಮೃದ್ಧಿಯುಳ್ಳವನಾಗಿದ್ದ. ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಆತ್ಮೀಕನಾಗಿ ಜೀವಿಸುವಾಗ ಆಸ್ತಿಪಾಸ್ತಿಗಳು ಇರುವುದಿಲ್ಲ ಎಂಬುದು ವಾಡಿಕೆಯಾಗಿದೆ. ಅದು ವಾಸ್ತವವಲ್ಲ. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಧನವಂತರು, ದೊಡ್ಡ ದೊಡ್ಡ ಆತ್ಮಿಕರಾಗಿಯೂ ಕೂಡ ಬೆಳೆದು ಬಂದಂಥವರು ಬಹಳ ಜನ ಇದ್ದಾರೆ. ಸಾಧಾರಣವಾಗಿ ಎಲ್ಲರೂ ಹೇಳುವುದೇನೆಂದರೆ, ಧನ ಇದ್ರೆ ಗುಣ ಇರೋದಿಲ್ಲಂತೆ, ಗುಣ ಇದ್ರೆ ಏನಿರಲ್ಲ, ಧನ ಇರೋದಿಲ್ಲಂತೆ. ಅದು ಎಲ್ಲಾ ವೇಳೆಯಲ್ಲಿ ಕರೆಕ್ಟ್ ಅಲ್ಲ, ಎಲ್ಲರ ವಿಷಯದಲ್ಲಿ ಕರೆಕ್ಟ್ ಅಲ್ಲ. ನೋಡಿ ಪ್ರಿಯರೇ, ಆತ್ಮಿಕತೆ ಇದ್ರೆ ಆಸ್ತಿ ಇರಲ್ಲ, ಆಸ್ತಿ ಇದ್ರೆ ಆತ್ಮಿಕತೆ ಇರಲ್ಲ. ಅದು ಎಲ್ಲಾ ವೇಳೆಯಲ್ಲಿ ಸಾಧ್ಯವಿಲ್ಲ, ಎಲ್ಲರ ವಿಷಯದಲ್ಲಿ ಸಾಧ್ಯವಿಲ್ಲ. ಆತ್ಮಿಕತೆ ಇದ್ದಾಗಿಯೂ ಆಸ್ತಿಯುಳ್ಳಂಥವರು ಬಹಳ ಜನ ಬೈಬಲ್ನಲ್ಲಿದ್ದಾರೆ. ಅಬ್ರಹಾಮನು ಬಹಳ ಧನವಂತನಾಗಿದ್ದ, ಯೋಬನು ಬಹಳ ಧನವಂತನಾಗಿದ್ದ, ದಾವೀದನು ಬಹಳ ಧನವಂತನಾಗಿದ್ದ, ಯೆಹೋಷಾಫಾಟನು ಬಹಳ ಧನವಂತನಾಗಿದ್ದ. ಪ್ರಿಯ ಸಹೋದರ ಸಹೋದರಿಯರೇ, ಧನ ಇದ್ದ ಮಾತ್ರಕ್ಕೆ ಗುಣ ಖಂಡಿತವಾಗಿ ಹಾಳಾಗ್ಲೇಬೇಕು ಎಂಬ ರೂಲ್ ಏನಿಲ್ಲ. ಆದರೆ ಹಣದ ಆಸೆ, ಅಂದರೆ ಹಣದ ವಿಷಯದಲ್ಲಿರುವಂತಹ ಆಸೆ, ಬೇರೆಯವರಿಗೆ ಬೇರೆ ವಿಷಯದಲ್ಲಿ ಆಸೆ ಇರಲ್ಲ. ಒಂದೇ ಆಸೆ ಇರುತ್ತೆ. ಏನೆಂದು? ಹಣ ಕೂಡಿಡಬೇಕು, ಹಣ ಕೂಡಿಡಬೇಕು, ದುಡ್ಡು ಕೂಡಿಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಕೂಡಿಡಬೇಕು. ಅದೇ ಆಸೆ ಇರುತ್ತೆ, ಅದೇ ತವಕ ಇರುತ್ತೆ, ಅದೇ ಅವರ ಧ್ಯಾಸ ಆಗಿರುತ್ತೆ. ಅದು ಅಪಾಯ. ದೇವರೇ ಹೇಳಿದ್ದಾರೆ, ಈ ಭೂಮಿಯ ಮೇಲೆ ನೀವು ಹಣವನ್ನು ಕೂಡಿಡಬೇಡಿರೆಂದು. ಪರಲೋಕದಲ್ಲಿ ನಿಮ್ಮ ಗಂಟನ್ನು ಕೂಡಿಟ್ಟುಕೊಳ್ಳಿರಿ. ಪರಲೋಕದಲ್ಲಿ ಗಂಟನ್ನು ಕೂಡಿಟ್ಟುಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆ ರೂಪದಲ್ಲಿ ಈ ಲೋಕದಲ್ಲಿ ತೋರಿಸಬೇಕು. ನನಗೆ ಗೊತ್ತಿರುವ ಸತ್ಯ, ಯೇಸು ಕ್ರಿಸ್ತನ ಕುರಿತಾದ ಸತ್ಯ ಸುವಾರ್ತೆ ಪ್ರಕಟಿಸುವವನಿಗಿಂತಲೂ ದೊಡ್ಡ ಐಶ್ವರ್ಯವಂತನು ಈ ಲೋಕದಲ್ಲಿ ಬೇರೆ ಯಾರು ಇಲ್ಲವೇ ಇಲ್ಲ. ಯಾಕೆಂದರೆ ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ಬಹು ಬೆಲೆಯುಳ್ಳಂಥದ್ದು ಒಂದು ಆತ್ಮ ಆಗಿದೆ. ಈ ಆತ್ಮವನ್ನು ಕೊಂಡುಕೊಳ್ಳಬೇಕಾದ್ರೆ, ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗಬೇಕಾದ್ರೆ ಈ ಭೂಮಿಯ ಮೇಲಿರುವ ಎಲ್ಲಾ ಡೈಮಂಡ್ಸ್ಗಳನ್ನು ಸೇರಿಸಿ ಮಾರಿ ಪರಲೋಕಕ್ಕೆ ಹೋಗುವ ಟಿಕೆಟ್ ಕೊಂಡುಕೊಳ್ಳಲು ಸಾಧ್ಯ ಅಂತೀರಾ? ಇಲ್ಲ ಪ್ರಿಯರೇ. ಈ ಭೂಮಿಯ ಮೇಲಿರುವ ಡೈಮಂಡ್ಸ್, ಈ ಭೂಮಿಯ ಮೇಲಿರುವ ಗೋಲ್ಡ್, ಇಲ್ಲವೇ ಈ ಭೂಮಿಯ ಮೇಲಿರುವ ಹಣವನ್ನೆಲ್ಲ ಒಟ್ಟು ಕೂಡಿಸಿದ್ರೂ ಕೂಡ ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗುವ ಟಿಕೆಟ್ ಕೊಂಡುಕೊಳ್ಳಲು ಸಾಲೋದಿಲ್ಲ. ಯಾಕೆಂದರೆ ಪರಲೋಕಕ್ಕೆ ಪ್ರವೇಶಿಸಬೇಕಾದ್ರೆ ಬಹು ಬೆಲೆ ಕಟ್ಟಬೇಕಾಗುತ್ತೆ. ಬಹು ಅಮೂಲ್ಯವಾಗಿದೆ. ಅಷ್ಟು ಸುಲಭ ಅಲ್ಲವೇ? ಅಲ್ಲ. ಹಾಗಿರುವಲ್ಲಿ ಒಬ್ಬ ಪಾಪಿಷ್ಠನು ಪರಿಶುದ್ಧನಾಗಿ ಮಾಡಲ್ಪಟ್ಟು ಪರಲೋಕಕ್ಕೆ ಹೋಗುವುದು ಹೇಗೆ ಸಾಧ್ಯ? ಅದು ಅಸಾಧ್ಯ. ಅದಕ್ಕಾಗಿಯೇ ದೇವರು ಏನ್ ಮಾಡಿದ್ದಾರೆ? ತನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಪಾಪಿಷ್ಠ ಮನುಷ್ಯನು ಮಾಡಿರುವ ಎಲ್ಲಾ ಪಾಪಿಷ್ಠ ಕಾರ್ಯಗಳಿಗಾಗಿ ತಾನೇ ತನ್ನ ಮೇಲೆ ಶಿಕ್ಷೆಯನ್ನು ವಿಧಿಸಿಕೊಂಡ. ಮನುಷ್ಯರಿಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ಆತನು ತನ್ನ ಮೇಲೆ ಹೊತ್ತುಕೊಂಡ. ಕ್ರಯಧನವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟ. ಮನುಷ್ಯರ ಪರವಾಗಿ ತಾನೇ ಬೆಲೆಯನ್ನು ಕಟ್ಟಿದ. ತಪ್ಪು ಮಾಡಿರೋದು ನಾವು, ಶಿಕ್ಷೆ ಬರಬೇಕಾದದ್ದು ನಮಗೆ. ಆದರೆ ಯೇಸು ತಾನು ಶಿಕ್ಷೆಯನ್ನು ಅನುಭವಿಸಿ ನಮಗೆ ಶಿಕ್ಷೆ ಬರಲಾರದಂತೆ ಅಳಿಸಿ ಹಾಕಿದ್ದಾರೆ. ಈಗ ಪರಲೋಕಕ್ಕೆ ಹೋಗಬೇಕಾದರೆ ನಾವು ಟಿಕೆಟ್ ಕೊಂಡುಕೊಳ್ಳುವುದು ಸಾಧ್ಯವಿಲ್ಲ. ಆದರೆ ದೇವರೇ ಹೇಳಿದ್ದಾರೆ, ನನ್ನ ಮಗನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತಹ ಪ್ರತಿಯೊಬ್ಬನೂ ನನ್ನ ಮಗನನ್ನಾಗಿ ಮಗಳನ್ನಾಗಿ ಮುದ್ರಿಸಲ್ಪಡುತ್ತಾರೆ ಎಂದು. ಸಹೋದರ ಸಹೋದರಿಯರೇ, ಒಬ್ಬ ಪಾಪಿಷ್ಠನು ಪರಿಶುದ್ಧನಾಗಿ ಮಾಡಲ್ಪಟ್ಟು ಪರಲೋಕಕ್ಕೆ ಸೇರಿಸಲ್ಪಡುವುದಕ್ಕಾಗಿ ಒಂದೇ ಒಂದು ಮಾರ್ಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವಂಥವನು ದೇವರಿಗೆ ಮಗನಾಗಿ ಮಗಳಾಗಿ ಅಂಗೀಕರಿಸಲ್ಪಡುತ್ತಾರೆ. ಯಾರು ಪರಲೋಕದಲ್ಲಿರ್ತಾರೆ? ದೇವರಿರ್ತಾರೆ. ಇನ್ಯಾರು ಪರಲೋಕದಲ್ಲಿರ್ತಾರೆ? ದೇವರ ಮಕ್ಕಳಿರ್ತಾರೆ. ಅಂದರೆ ಈಗ ನೀವು ನಾನು ಪರಲೋಕದಲ್ಲಿ ದೇವರೊಂದಿಗೆ ಇರಬೇಕಾದ್ರೆ ಏನ್ ಮಾಡಬೇಕು? ನಾವು ದೇವರ ಮಕ್ಕಳಾಗಬೇಕು. ನಾವು ದೇವರ ಮಕ್ಕಳಾಗಬೇಕಾದರೆ ನಮ್ಮಿಂದ ಹೇಗೆ ಸಾಧ್ಯವಾಗ್ತದೆ? ದೇವರೇ ಆ ಮಾರ್ಗ ತೋರಿಸಿದ್ದಾರೆ. ಯಾವುದು ಆ ಮಾರ್ಗ? ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿದಾಗ ನಮ್ಮೆಲ್ಲರನ್ನು ದೇವರು ಏನ್ ಮಾಡ್ತಾರೆ? ತಮ್ಮ ಮಕ್ಕಳನ್ನಾಗಿ ಮುದ್ರಿಸುತ್ತಾರೆ. ಕ್ರಿಸ್ತನನ್ನು ಅಂಗೀಕರಿಸುವುದರಿಂದ ನಾವು ದೇವರ ಮಕ್ಕಳಾಗಿ ಮಾಡಲ್ಪಡ್ತೇವೆ, ದೇವರ ಸ್ವಾಸ್ಥ್ಯವಾಗಿ ಮಾರ್ಪಡುತ್ತೇವೆ. ಆದುದರಿಂದ ನಾವು ಮರಣ ಹೊಂದುವಾಗ ದೇವರೇನ್ ಮಾಡ್ತಾರೆ?
ಆತನ ಮಕ್ಕಳಾದ ನಮ್ಮನ್ನು ತನ್ನ ಮನೆಗೆ ಕರೆದೊಯ್ಯುತ್ತಾರೆ. ಯುಗ ಯುಗಗಳವರೆಗೂ ನಾವು ದೇವರೊಂದಿಗೆ ಪರಲೋಕದಲ್ಲಿ ನಿವಾಸಿಸಲು ಸಾಧ್ಯ. ಎಷ್ಟು ಅದ್ಭುತ! ಈಗ ದೇವರಿಗಿರುವ ಆಸೆ ಏನೆಂದರೆ, ಆ ಯೇಸುವಿನ ಕುರಿತಾದ ಸತ್ಯವನ್ನು, ಸುವಾರ್ತೆಯನ್ನು ಲೋಕಕ್ಕೆ ಸಾರುವುದಾದರೆ ಆ ಜನರು ಯೇಸುವಿನಲ್ಲಿ ನಂಬಿಕೆ ಇಡುವುದರ ಮೂಲಕ ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಬರೆಯಲ್ಪಡುವುದಾದರೆ ದೇವರು ಎಷ್ಟು ಸಂತೋಷಿಸ್ತಾರೆ. ಆ ರೀತಿಯಾಗಿ ಯಾರನ್ನೇ ಆಗಲಿ ನೀವು ಯೇಸುವಿನ ಕಡೆಗೆ ತಿರುಗಿಸಿರುವುದಾದರೆ, ಯಾರನ್ನೇ ಆಗಲಿ ನೀವು ಒಂದು ವೇಳೆ ರಕ್ಷಣೆಯ ಮಾರ್ಗಕ್ಕೆ ನಡೆಸಿರುವುದಾದರೆ, ಅವರ ಕುರಿತಾಗಿ ದೇವರು ಏನು ಹೇಳಿದ್ದಾರೆ ಗೊತ್ತಾ? ಅಂಥವರು ಆಕಾಶದಲ್ಲಿರುವ ನಕ್ಷತ್ರಗಳ ಹಾಗೆ ಪ್ರಕಾಶಿಸುವರು. ಏನನ್ನುತ್ತಾರೆ ಸಾಧಾರಣವಾಗಿ ನಕ್ಷತ್ರಕ್ಕೆ ಇಂಗ್ಲಿಷ್ನಲ್ಲಿ? ಸ್ಟಾರ್ ಅನ್ನುತ್ತಾರೆ, ಹೌದಲ್ಲವೋ? ಸಾಧಾರಣವಾಗಿ ಯಾರೇ ಆಗಲಿ ಮಾಡುತ್ತಿರುವ ಕೆಲಸದಲ್ಲಿ ಉನ್ನತವಾದ ವಿದ್ಯೆಯನ್ನು ಸಾಧಿಸುವವರಿಗೆ ಏನನ್ನುತ್ತಾರೆ? ಸ್ಟಾರ್ ನೋಡ್ರಿ. ಏನಂತೆ? ಸ್ಟಾರ್ ಅನ್ನುತ್ತಾರೆ. ಯಶ್. ಲೋಕದಲ್ಲಿ ದೊಡ್ಡ ದೊಡ್ಡ ವಿದ್ಯೆ ಸಾಧಿಸಿ ಉನ್ನತ ಸ್ಥಾನಕ್ಕೆ ಸೇರುವ ವ್ಯಕ್ತಿಯನ್ನು ನೋಡಿ ಸ್ಟಾರ್ನೊಂದಿಗೆ ಹೋಲಿಸ್ತಾರೆ. ಹಾಗೆಯೇ ದೇವರು ಕೂಡ ತನ್ನ ಮಕ್ಕಳು ಆತ್ಮಗಳನ್ನು ರಕ್ಷಣೆಯೊಳಗೆ ನಡೆಸುವಾಗ ಹಾಗೆ ಯಾರನ್ನೆಲ್ಲಾ ರಕ್ಷಣೆಗೆ ನಡೆಸುತ್ತಾರೋ ಅದರ ನಿಮಿತ್ತವಾಗಿ ನಮ್ಮನ್ನು ಆತನು ಸ್ಟಾರ್ಸ್ಗಳಾಗಿ ಪರಿಗಣಿಸುತ್ತಾನೆ. ಆ ವಾಕ್ಯ ತೋರಿಸ್ತೇನೆ ಬನ್ನಿ. ದಾನಿಯೇಲನ ಪುಸ್ತಕ ಕೊನೆಯ ಅಧ್ಯಾಯ. ನಾವು ಕೂಡ ಸ್ಟಾರ್ಸ್ ಆಗಬಹುದು. ಹೇಗೆ? ದೇವರ ದೃಷ್ಟಿಯಲ್ಲಿ ಸ್ಟಾರ್ಸ್ ಆಗಬಹುದು. 12ನೇ ಅಧ್ಯಾಯ 3ನೇ ವಚನ. ಜ್ಞಾನಿಗಳಾದರೋ ಆಕಾಶ ಮಂಡಲದಲ್ಲಿರುವ ಜ್ಯೋತಿರ್ಮಂಡಲಗಳಂತೆ ಪ್ರಕಾಶಿಸುವರು. ನೀತಿ ಮಾರ್ಗವನ್ನು ಅನುಸರಿಸಿ ನಡೆದುಕೊಳ್ಳುವ ಹಾಗೆ ಯಾರು ಅನೇಕರನ್ನು ತಿರುಗಿಸುವರೋ, ನೀತಿ ಮಾರ್ಗವನ್ನು ಅನುಸರಿಸಿ ನಡೆದುಕೊಳ್ಳುವ ಹಾಗೆ ಯಾರು ಅನೇಕರನ್ನು ತಿರುಗಿಸುವರೋ ಅವರು ನಕ್ಷತ್ರಗಳ ಹಾಗೆ ನಿರಂತರವೂ ಪ್ರಕಾಶಿಸುವರು. ನಕ್ಷತ್ರಗಳ ಹಾಗೆ ನಾವು ಪ್ರಕಾಶಿಸುತ್ತೇವೆ. ಏನನ್ನು ಮಾಡುವಾಗ? ಆಸ್ತಿ ಪಾಸ್ತಿ ಕೂಡಿಡುವಾಗ ಅಂತೀರಾ? ಅಂದ ಚಂದವನ್ನು ತೋರ್ಪಡಿಸುವಾಗ ಅನ್ನುತ್ತೀರಾ? ಏನನ್ನುತ್ತೀರಿ? ಹೇಗೆ ನಾವು ದೇವರ ದೃಷ್ಟಿಯಲ್ಲಿ ಸ್ಟಾರ್ಸ್ ಎಂದು ಪರಿಗಣಿಸಲ್ಪಡಬಹುದು? ಬೈಬಲ್ ಹೇಳುತ್ತೆ, ನೀತಿ ಮಾರ್ಗದಲ್ಲಿ ಯಾರು ಅನೇಕರನ್ನು ನಡೆಸುತ್ತಾರೋ ಅವರನ್ನು ದೇವರು ಸ್ಟಾರ್ಸ್ನೊಂದಿಗೆ ಹೋಲಿಸ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇದೇ ಎಲ್ಲದಕ್ಕಿಂತಲೂ ದೊಡ್ಡ ಹಣ ಸಂಪಾದಿಸುವಂಥದ್ದಾಗಿದೆ. ಪರಲೋಕದಲ್ಲಿನ ಐಶ್ವರ್ಯ ಸಂಪಾದಿಸುವುದು ಅಂದ್ರೆ ಇದೇ. ಅದಕ್ಕಾಗಿಯೇ ದೀನಸೇವಕನಾದ ನನ್ನ ಸಂದೇಶ ಕೇಳಿದವರಲ್ಲಿ ಹೆಚ್ಚು ಜನ ಮಾಡ್ತಿರೋದೇನು ಗೊತ್ತಾ? ಆತ್ಮಗಳ ಸಂಪಾದನೆಗೋಸ್ಕರ ಅವರು ತಮಗಿರುವ ಆಸ್ತಿಯನ್ನು, ಇಲ್ಲವೇ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ಸುವಾರ್ತೆಯ ವ್ಯಾಪ್ತಿಗೋಸ್ಕರ ಖರ್ಚು ಮಾಡ್ತಿದ್ದಾರೆ. ಯಾಕೆಂದರೆ ನಾವು ಮರಣ ಹೊಂದುತ್ತೇವೆ. ನಾವು ಮರಣ ಹೊಂದಿದಾಗ ನಮ್ಮೊಂದಿಗೆ ನಮ್ಮ ಆಸ್ತಿ ಇಲ್ಲೇ ಉಳಿದುಕೊಳ್ಳುತ್ತೆ. ಯಾರಾದರೂ ನಿಮ್ಮೊಂದಿಗೆ ತಗೊಂಡೋಗ್ತೀರಾ? 1 ತೊಲೆ ಬಂಗಾರ ತಕೊಂಡು ಹೋಗ್ತೀರಾ? ಅಮ್ಮ ಸಹೋದರಿಯರೇ, ಸ್ವಲ್ಪ ಆಲೋಚಿಸಿರಿ. ನಿಮ್ಮ ಕಿವೆ ವಾಲಿ ಏನಾದರೂ ತಕೊಂಡು ಹೋಗ್ತೀರಾ? ಹೋಗ್ತಾ ಹೋಗ್ತಾ ಪರಲೋಕಕ್ಕೆ ನಿಮ್ಮ ಮಗಳು ತಕೊಂಡು ಹೋಗಲು ಬಿಡ್ತಾಳೋ? ಒಂದು ವೇಳೆ ತಕೊಂಡು ಹೋಗೋಣ ಅಂದ್ಕೊಂಡ್ರೂ ಕೂಡ ಬಿಡಲ್ಲ. ನೀವು ಗಮನಿಸಿ ನೋಡಿ, ಅಮ್ಮ ಎಷ್ಟೇ ಒಳ್ಳೆ ಅಮ್ಮ ಆಗಿದ್ರು ಕೂಡ ಆ ಅಮ್ಮಳ ಕೈಗೆ ಬಂಗಾರದ ಬಳೆ ಇರುವುದಾದ್ರೆ, ಕಿವಿಗೆ ಬಂಗಾರದ ವಾಲೆ ಇರುವುದಾದ್ರೆ, ಆ ಅಮ್ಮ ಸತ್ತ ನಂತರ ಅಮ್ಮನ ಹೆಣ್ಮಕ್ಕಳು ಹೋಗಲು ಬಿಡ್ತಾರಂತೀರಾ? ಸಮಾಧಿವರೆಗೂ ಕೂಡ ಒಡವೆ ತಕೊಂಡು ಹೋಗಲು ಬಿಡಲ್ಲ. ದಯವಿಟ್ಟು ಗಮನಿಸಿರಿ. ಈ ಲೋಕಕ್ಕೆ ನೀವು ಬರಿಗೈಯಿಂದ ಬಂದಿದ್ದೀರಿ. ಈ ಲೋಕವನ್ನು ಬಿಟ್ಟು ಬರಿಗೈಯಿಂದಲೇ ಹೋಗುತ್ತೀರಿ. ಆದರೆ ಈ ಭೂಮಿಯ ಮೇಲೆ ನೀವು ಬದುಕಿರುವವರೆಗೂ ಕ್ರಿಸ್ತನಿಗೋಸ್ಕರ ಏನ್ ಮಾಡಿದೀರೋ ಅದು ಒಂದೇ ನೀವು ನಿಮ್ಮೊಂದಿಗೆ ಪರಲೋಕಕ್ಕೆ ತಕೊಂಡು ಹೋಗ್ತೀರಿ. ಲೋಕಕ್ಕೋಸ್ಕರ, ನಿಮಗೋಸ್ಕರ, ಕುಟುಂಬಕ್ಕೋಸ್ಕರ ಏನೇ ಮಾಡಿದರು, ಎಷ್ಟೇ ಆಸ್ತಿ ಕೂಡಿಟ್ಟರು, ಎಷ್ಟೇ ಮನೆ ಕೊಂಡುಕೊಂಡ್ರು, ಬೇರೆ ಏನೇ ಮಾಡಿದರು ಅದು ಈ ಲೋಕದಲ್ಲಿಯೇ ಉಳ್ಕೊಳ್ಳುತ್ತೆ. ಆದರೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿ, ಕ್ರಿಸ್ತನ ಕುರಿತಾದ ಪ್ರೀತಿಯನ್ನು ಲೋಕಕ್ಕೆ ಸಾರಿ ಹೇಳುವುದಕ್ಕಾಗಿ, ಕ್ರಿಸ್ತನ ಸಭೆಯ ಕ್ಷೇಮಕ್ಕೋಸ್ಕರ, ಸಭೆಯ ಅಭಿವೃದ್ಧಿಗೋಸ್ಕರ ನೀವು ಮಾಡುವ ಪ್ರತಿ ಕಾರ್ಯವೂ ಪರಲೋಕಕ್ಕೆ ನಿಮ್ಮೊಂದಿಗೆ ಬರುತ್ತದೆ. ಅದೇ ಪರಲೋಕದಲ್ಲಿ ಐಶ್ವರ್ಯವನ್ನು ಕೂಡಿಟ್ಟುಕೊಳ್ಳುವುದು ಅಂದ್ರೆ. ಅದಕ್ಕಾಗಿಯೇ ನಮ್ಮ ಕಲ್ವರಿ ಟೆಂಪಲ್ನಲ್ಲಿರುವ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹಿಸುತ್ತಾ ಇರುತ್ತೇನೆ. ಏನೆಂದು? ಬನ್ನಿರಿ, ಆತ್ಮಗಳನ್ನು ಸಂಪಾದಿಸೋಣ. ಬನ್ನಿರಿ, ಎಲ್ಲರೂ ಸೇರಿ ಸಭೆಗಳನ್ನು ಸ್ಥಾಪಿಸೋಣ. ನಾವು ಈ ಲೋಕದಲ್ಲಿ ಮರಣ ಹೊಂದುತ್ತೇವೆ, ಆದರೆ ಪರಲೋಕದಲ್ಲಿ ಕಣ್ಣು ತೆರೆಯುತ್ತೇವೆ. ನಮ್ಮೊಂದಿಗೆ ಪರಲೋಕಕ್ಕೆ ಬರುವವರು ಯಾರು ಗೊತ್ತಾ? ನಾವು ಪ್ರಕಟಿಸಿರುವ ಸುವಾರ್ತೆಯಲ್ಲಿ ನಂಬಿಕೆ ಇಟ್ಟಂಥವರು ನಮ್ಮೊಂದಿಗೆ ಪರಲೋಕಕ್ಕೆ ಬರುತ್ತಾರೆ. ಆ ದಿನ ಪರಲೋಕಕ್ಕೆ ಹೋದಾಗ ನಾವು ಅಂದುಕೊಳ್ತೇವೆ ಏನೆಂದರೆ, ಅನೇಕ ಸಾವಿರಾರು ಜನ, ಲಕ್ಷಾಂತರ ಜನ ಸತೀಶ್ ಕುಮಾರ್ ಅವರನ್ನು ನೋಡಿ, ಬ್ರದರ್, ನೀವು ಸಾರಿರುವ ಸಂದೇಶವನ್ನು ಕೇಳಿ ನಾನು ರಕ್ಷಿಸಲ್ಪಟ್ಟೆ. ಈ ವಾಕ್ಯ ಕೇಳುವವರಲ್ಲಿ ಎಷ್ಟು ಜನ ಮಾತು ಹೇಳಬಲ್ಲಿರಿ? ನನ್ನ ಸಂದೇಶ ಕೇಳಿ ರಕ್ಷಣೆ ಹೊಂದಿದವರು ಒಮ್ಮೆ ಕೈ ತೋರಿಸ್ತೀರಾ? ಯಶ್ 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 ಯಶ್. ಈಗ ನೀವು ಪರಲೋಕದಲ್ಲಿ ನಾನಲ್ಲಿದ್ರೆ ಖಾಲಿಯಾಗಿರ್ತೀರಾ? ಏನ್ ಮಾಡ್ತೀರಿ ಹೇಳ್ರಿ? ಖಂಡಿತವಾಗಿ ಬಂದು ನನ್ನನ್ನು ಅಭಿನಂದಿಸ್ತೀರಲ್ಲವೋ? ಆ ಪರಲೋಕದಲ್ಲಿರುವ ಮಹಿಮೆಯನ್ನು ನೋಡುತ್ತಿರುವಾಗ, ಅದನ್ನು ಆನಂದಿಸುತ್ತಿರುವಾಗ, ನಿಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರು ಸುರಿತಾ ಇರುವಾಗ ಖಂಡಿತವಾಗಿ ನೀವು ನನ್ನನ್ನು ಅಲ್ಲಿ ಕಾಣುತ್ತೀರಿ. ಬಂದು ನನಗೆ ಶೇಕ್ ಹ್ಯಾಂಡ್ ಕೊಡ್ತೀರಿ. ಬ್ರದರ್, ನೀವು ಸಾರಿರುವ ವಾಕ್ಯವೇ ಇಂತಹ ಅದ್ಭುತವಾದ ಪರಲೋಕದೊಳಗೆ ನಮ್ಮನ್ನು ಕರೆತಂದಿದೆ ಅನ್ನುತ್ತೀರಿ. ಆದರೆ ದಯವಿಟ್ಟು ಗಮನಿಸಿ,
ಆ ವಾಕ್ಯವನ್ನು ನಾನು ಪ್ರಕಟಿಸಲು ಸಾಧ್ಯವಾಗಿರುವುದಾದರೆ, ಆ ವಾಕ್ಯವನ್ನು ಟಿವಿಯಲ್ಲಿ ನಿಮಗೆ ಪ್ರಸಾರ ಮಾಡಿಸಿದ್ದೇನೆ ಅನ್ನುವುದಾದರೆ, ಅದರ ಹಿಂದೆ ಎಷ್ಟೋ ಜನರ ತ್ಯಾಗ ಇದೆ. ಆಗ ನಾನು ಹೇಳುವುದೇನೆಂದರೆ, ನಾನು ವಾಕ್ಯ ಅಂತೂ ನಿಮಗೆ ಸಾರಿದ್ದೇನೆ, ಆದರೆ ಈಗೋ ಇವರೆಲ್ಲರ ಸಹಾಯದಿಂದಲೇ ನಾನು ವಾಕ್ಯ ಸಾರಲು ಆಯಿತು ಎಂದು ಹೇಳುತ್ತಾ ಕೆಲವು ಸಾವಿರಾರು ಜನರನ್ನು ನಿಮಗೆ ಪರಿಚಯಿಸುತ್ತೇನೆ. ಫಲಿತವಾಗಿ ಯಾರ್ಯಾರು ಕಲ್ವರಿ ಸ್ವರಕ್ಕೆ ಸಹಾಯ ಮಾಡಿದಾರೋ ಅವರು ಸಹಾಯ ಮಾಡಿರುವಂತಹ ಆ ಕಾರ್ಯಕ್ರಮದ ಮೂಲಕ ಎಷ್ಟು ಸಾವಿರಾರು ಜನರು ರಕ್ಷಿಸಲ್ಪಡ್ತಿದ್ದಾರೆಂದು ನಮಗೆ ಗೊತ್ತಿಲ್ಲ. ಕೇವಲ ಪರಲೋಕ ಮಾತ್ರವೇ ನಮಗೆ ತಿಳಿಯಪಡಿಸುತ್ತದೆ. ನೀವು ಧನವಂತರು ಆಗಬಹುದು, ಈ ಭೂಮಿಯ ಮೇಲೆ ಇಲ್ಲದಿದ್ರೂ ಕೂಡ ಪರಲೋಕದಲ್ಲಿ ನೀವು ಐಶ್ವರ್ಯವಂತರಾಗಬಹುದು. ಅದನ್ನೇ ದೇವರು ಕೋರಿಕೊಳ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಯೋಬನು ಸಜ್ಜನನಾಗಿದ್ದ, ಸತ್ಪ್ರವರ್ತನೆಯುಳ್ಳವನಾಗಿದ್ದ, ಸಂತಾನವುಳ್ಳವನಾಗಿದ್ದ, ಸಮೃದ್ಧಿಯುಳ್ಳವನಾಗಿದ್ದ. ಅದೇ ಸಮಯದಲ್ಲಿ ಮರೆಯಬೇಡಿ ಪ್ರಿಯರೇ, ತಾನು ಹೊಂದಿಕೊಂಡಿರುವ ಸಮೃದ್ಧಿಯನ್ನು ಆಧಾರ ಮಾಡಿಕೊಂಡು ಜೀವಿಸಲಿಲ್ಲ. ಮತ್ತೇನ್ ಮಾಡಿದ? ಈ ಸಮೃದ್ಧಿಗೆ ಕಾರಣ ಕೇವಲ ದೇವರಾಗಿದ್ದಾರೆ ಎಂಬ ವಾಸ್ತವವನ್ನು ಬಹಳ ದೃಢವಾಗಿ ನಂಬಿದ. ನನಗಿರುವಂತಹ ಸಮೃದ್ಧಿಗೆ, ನನಗಿರುವಂತಹ ಸಂತಾನಕ್ಕೆ, ನನಗಿರುವಂತಹ ಸಂತೋಷಕ್ಕೆ ಆಧಾರ ಹೇಳ್ರಿ ಯಾರಾಗಿದ್ರು? ದೇವರೇ. ಬನ್ನಿರಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಕರ್ತನೆ, ಭಕ್ತನಾದ ಯೋಬನು ಸಂತಾನವನ್ನು ಕಳೆದುಕೊಂಡ, ಸಮೃದ್ಧಿಯನ್ನು ಕಳೆದುಕೊಂಡ, ಸಕಲ ಆಸ್ತಿಯನ್ನು ಕಳೆದುಕೊಂಡ, ಆದರೆ ಸತ್ಪ್ರವರ್ತನೆಯನ್ನು ಮಾತ್ರ ಕಳೆದುಕೊಳ್ಳಲಿಲ್ಲ. ದೇವರೇ, ನಿಮ್ಮ ವಿಷಯದಲ್ಲಿ ಅವನು ಹೊಂದಿಕೊಂಡಿರುವಂತಹ ಸದ್ಗುಣವುಳ್ಳ ಒಳ್ಳೆ ಹೃದಯ ಮಾತ್ರ ಕಳ್ಕೊಳ್ಳಲಿಲ್ಲ. ದೇವರೇ, ನಿಮ್ಮ ಮೇಲೆ ಇರುವಂತಹ ಅದ್ಭುತವಾದ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಕಾರಣ, ಯೋಬನು ನಿಮ್ಮನ್ನು ನಂಬಿರುವುದು ನೀವು ಕೊಟ್ಟ ವರದ ನಿಮಿತ್ತವಲ್ಲ, ನೀವು ಯಾರಾಗಿದ್ದೀರೋ ಅದಕ್ಕಾಗಿ ನಂಬಿದ್ದ. ಹಾಗಾಗಿ ನೀವಿದ್ರೇ ಸಾಕು ಎಂಬ ನಂಬಿಕೆಯಿಂದಲೇ ತನ್ನ ಜೀವಿತವನ್ನು ನಿಲ್ಲಿಸಿಕೊಂಡಿದ್ದ, ಸ್ಥಿರಪಡಿಸಿಕೊಂಡಿದ್ದ. ಈ ಅಮೂಲ್ಯವಾದ ಅಸ್ಥಿವಾರ ಹಾಕಿಕೊಂಡು ಜೀವಿತ ಕಾಲವೆಲ್ಲ ನಾವು ಬದುಕುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ಅವನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ. ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ
ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿಯಿರಿ, ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.